ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ ಕಾಂಪೋಸಿಷನ್ ಅದು ಶ್ರೀ ಅನಂತ ಸ್ವಾಮಿಯವರು ಅಶ್ವಥ್ ಅವ್ರನ್ನ ನಾವು ಸಿನಿಮಾ ಸಂಗೀತದ ದಿಗ್ಗಜರು ಅಂತ ಕರಿತೀವಿ. ಸೊ ಅವರು ನಿರ್ಗಮಿಸಿದ ಮೇಲೆ ಈ ಸಿನಿಮಾ ಸಂಗೀತ ಕ್ಷೇತ್ರ ಸ್ವಲ್ಪ ಅದು ಮಂಕಾಯಿತು ಅಂತ ಹೇಳಿದ್ರೆ ಏನಲ್ಲ, ಮತ್ತು ಒಂದು ರೀತಿಯ ಒಂದು ಶೂನ್ಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಕೂಡ ಕನ್ನಡದಲ್ಲಿ ಸಿನಿಮಾ ಸಂಗೀತ ಕ್ಷೇತ್ರದಲ್ಲಿ ಭಾವಗೀತೆ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ನಮ್ಮ ಉಪಾಸನಾ ಮೋಹನ್. ಸೊ ಉಪಾಸನಾ ಮೋಹನ್ ಅವರಿಗೆ ವೆಂಕಟೇಶ್ ಮೂರ್ತಿ ಅಂತಂದರೆ ವಿಶೇಷವಾದ ಅಭಿಮಾನ. ಅಂದರೆ ಅಂದುಕೊಂಡ್ರು ಅನ್ಬೋದು, ಅಂದರೆ ಹೇಳಬೇಕಾಗಿಲ್ಲ, ಗೋಸ್ ವಿತೌಟ್ ಸೇಯಿಂಗ್. ಸೊ ಅಂದರೆ ಅಶ್ವಥ್ ನಿಜ ಹೇಳ್ಬೇಕಂದ್ರೆ ಅಶ್ವಥ್ ಯಶಸ್ವಿ ಮತ್ತು ನನ್ನ 100ಕ್ಕೂ ಹೆಚ್ಚು, ಅಂದರೆ ಒಬ್ಬೊಬ್ಬರು 100ಕ್ಕೂ ಹೆಚ್ಚು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿದೆ. ಅದು ನಮಗೆ ಭಾಳ ಅಭಿಮಾನದ ಹೆಮ್ಮೆಯ ಸಂಗತಿ. ಯಾಕಂದರೆ ನಾವೆಲ್ಲ ಒಂಥರ ಒಂದು ಕೆಮಿಸ್ಟ್ರಿ ಚೆನ್ನಾಗಿ ಆಗಿದೆ. ಹಾಗಾಗಿ ಅಶ್ವಥ್ಗೆ ಅದಾದ ನಂತರ ವೆಂಕಟೇಶ್ ಮೂರ್ತಿಯವರ 100ಕ್ಕೂ ಹೆಚ್ಚು ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಉಪಾಸನಾ ಮೋಹನ್. ಅದರಲ್ಲಿ ಒಂದು ಹಾಡು ಬಹಳ ಜನಪ್ರಿಯವಾದ ಒಂದು ಹಾಡು, ಅದನ್ನು CD-ನಲ್ಲಿ ಹಾಡಿದ್ದು ಪಲ್ಲವಿನೇ ಹಾಡೋದು. ಅದು ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ ನುಡಿಸಬಹುದು ಸ್ವಪ್ನವೋರೆ ನುಡಿಸಬಹುದು ಸ್ವಪ್ನವೋರೆ ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ ಮೀಟಿ ಕರುಣೆಯಿಲ್ಲದೆ ಉಕ್ಕಿನುಗುರ ಎದೆಗೆ ಒತ್ತಿ ಮೀಟಿ ಕರುಣೆಯಿಲ್ಲದೆ ಕರುಳವಳ್ಳಿ ಚಕ್ಕದಿರಲು ಕರುಳವಳ್ಳಿ ಚಕ್ಕದಿರಲು ಹಾಡು ಮೂಡವಲ್ಲುಗೆ ಹಾಡು ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ
ಶ್ರುತಿ ಮಾಡಿದ ವೀಣೆಯ. ಎಷ್ಟು ನೋವ ತಿಂದರು ವೀಣೆಯೊಂದೇ ಎನ್ನದು, ಎಷ್ಟು ನೋವ ತಿಂದರು ವೀಣೆಯೊಂದೇ ಎನ್ನದು. ಪೀಡಿಸುವವರು ನೀವೆಯಾದರು, ಪೀಡಿಸುವವರು ನೀವೆಯಾದರು, ಹಾಡು ಮಾತ್ರ ಅದರದು, ಹಾಡು ಮಾತ್ರ ಅದರದು. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ. ನುಡಿಸಬಹುದು ಸ್ವಪ್ನಲೋಲೆ, ನುಡಿಸಬಹುದು ಸ್ವಪ್ನಲೋಲೆ, ಧ್ಯಾನವತಿ ಕಾಣಿಯ. ಬಯಲಿನೊಳಗೆ ಯಾರೋ ಮರೆತ ಶ್ರುತಿ ಮಾಡಿದ ವೀಣೆಯ, ಶ್ರುತಿ ಮಾಡಿದ ವೀಣೆಯ, ಶ್ರುತಿ ಮಾಡಿದ ವೀಣೆಯ.